ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲಿಬಾಳಿ ಅಂತ. ಈ ನನ್ನ ಒಂದು ಮಾಹಿತಿ ನಿಮಗೆ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ವಿಷಯ ಬಿ ಎ ಫೈನಲ್ ಇಯರ್ ಬರ್ತಕ್ಕಂಥ ಒಂದು 5th ಸೆಮ್ DSC 9 ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು 3ನೇ ಅಧ್ಯಾಯದ ಒಂದು ಪ್ರಥಮ ಒಂದು ವಿಷಯವನ್ನು ಅಲ್ಲಿ ತಿಳಿಸ್ತಾ ಇದ್ದೀನಿ. 3ನೇ ಅಧ್ಯಾಯ ಬರ್ತಕ್ಕಂಥದ್ದು ಸಾರ್ವಜನಿಕ ಸಾಲ ಪಬ್ಲಿಕ್ ಡೆಬಿಟ್ ಅಂತ ಕರಿತೀವಿ. ಈ ಸಾರ್ವಜನಿಕ ಸಾಲ ಅಂದ್ರೆ ಏನು ಮೊದಲು ಅದನ್ನು ತಿಳ್ಕೊಬೇಕಾಗ್ತಿತ್ತು. ನಾವು ಈ ಒಂದು ವಿಷಯದಲ್ಲಿ ನಾವು ಪ್ರಥಮವಾಗಿ ತೆಗೆದುಕೊಳ್ಳತಕ್ಕಂಥದ್ದೇನು, ಸಾರ್ವಜನಿಕ ಸಾಲ ಅಂದ್ರೇನು, ಸಾರ್ವಜನಿಕ ಸಾಲದ ಅರ್ಥವನ್ನು ಪ್ರಥಮವಾಗಿ ತಿಳ್ಕೊಳ್ಬೇಕಾಗ್ತದೆ. ಈಗ ಸಾರ್ವಜನಿಕ ಸಾಲ ಅನ್ನೋದು ಸರ್ಕಾರ ವಿವಿಧ ಮೂಲಗಳಿಂದ ತರ್ತಕ್ಕಂಥ ಒಂದು ಸಾಲಕ್ಕೆ ನಾವೇನು ಕರಿತೀವಿ, ಸಾರ್ವಜನಿಕ ಸಾಲ ಅಂತ ಕರಿತೀವಿ. ಅಂದ್ರೆ ಸರ್ಕಾರ ವಿವಿಧ ಮೂಲಗಳಿಂದ ಪಡಿತಕ್ಕಂಥ ಸಾಲಕ್ಕೆ ಸಾರ್ವಜನಿಕ ಸಾಲ ಅಂತ ಕರಿತೀವಿ. ಸಾರ್ವಜನಿಕ ಸಾಲ ಯಾವಾಗ ಸರ್ಕಾರ ಪಡಿತೈತೆ ಅಂದ್ರೆ ತನ್ನ ಆದಾಯಗಳಿಗಿಂತ ವೆಚ್ಚ ಹೆಚ್ಚಾದಾಗ, ಅಂದ್ರೆ ಸರ್ಕಾರದ ಆದಾಯ ಪ್ರಮಾಣಕ್ಕಿಂತ ವೆಚ್ಚದ ಪ್ರಮಾಣ ಏನು ಏರ್ತಾ ಹೋಗ್ತದ ಆ ಸಂದರ್ಭಗಳಲ್ಲಿ ಸರ್ಕಾರ ಏನು ಮಾಡ್ತೈತಿ, ಸಾರ್ವಜನಿಕ ಸಾಲವನ್ನು ಪಡಿತದೆ. ಅದು ಆಂತರಿಕ ಸಾಲ ಆಗಿರ್ಬೋದು, ಬಾಹ್ಯ ಸಾಲ ಆಗಿರ್ಬೋದು. ಆಂತರಿಕ ಸಾಲ ಅಂತ ತೆಗೆದುಕೊಂಡು ಸರ್ಕಾರ ದೇಶದ ಒಳಗಡೆ ತೆಗೆದುಕೊಳ್ತಕ್ಕಂಥ ಬ್ಯಾಂಕ್ಗಳು, ಹಣಕಾಸು ಸಂಸ್ಥೆಗಳಿಂದ ಪಡಿತಕ್ಕಂಥ ಸಾಲಕ್ಕೆ ನಾವು ಆಂತರಿಕ ಸಾಲ ಅಂತ ಕರಿತೀವಿ. ಅಂದ್ರೆ ಸಾರ್ವಜನಿಕ ಸಾಲವನ್ನು ಆಂತರಿಕವಾಗಿಯೂ ಪಡಿಬೋದು. ಬಾಹ್ಯವಾಗಿ ತೆಗೆದುಕೊಂಡ್ರೆ ನಮ್ಮ ದೇಶ ಬೇರೆ ದೇಶಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಲಗಳನ್ನು ಪಡಿತಕ್ಕಂಥದ್ದು, ಬೇರೆ ವಿದೇಶಗಳಿಂದ ಕೂಡ ಸಾಲವನ್ನು ತರತಕ್ಕಂಥದ್ದಕ್ಕೆ ನಾವಿಲ್ಲಿ ಸಾರ್ವಜನಿಕ ಸಾಲ ಅಂತ ಕರಿತೀವಿ. ಅದು ಬಾಹ್ಯ ಸಾಲವಾಗಿರ್ತದೆ. ಅಂದರೆ ಸಾರ್ವಜನಿಕ ಸಾಲ ಅನ್ನೋದು ಏನಾಗ್ತದೆ, ಸರ್ಕಾರ ವಿವಿಧ ಮೂಲಗಳಿಂದ ಪಡಿತಕ್ಕಂಥ ಸಾಲಕ್ಕೆ ನಾವು ಸಾರ್ವಜನಿಕ ಸಾಲ ಅಂತ ಕರಿತೀವಿ ಪ್ರಥಮವಾಗಿ. ಆದರೆ ಸರ್ಕಾರ ಯಾವಾಗ ಪಡಿತೈತೆ ಅನ್ನೋದು ಈಗಾಗಲೇ ಹೇಳಿದೆ ನಾವು, ಸರ್ಕಾರದ ಆದಾಯಗಳಿಗಿಂತ ವೆಚ್ಚ ಹೆಚ್ಚಾದಾಗ, ಅಂದ್ರದ್ದು ವರಮಾನಕ್ಕಿಂತ ವೆಚ್ಚಗಳು ಹೆಚ್ಚಾದಾಗ ಸರ್ಕಾರ ಅನಿವಾರ್ಯವಾಗಿ ಸಾರ್ವಜನಿಕ ಸಾಲವನ್ನು ಪಡಿತದೆ. ಅದು ಆಂತರಿಕ ಸಾಲ ಆಗಿರ್ಬೋದು, ಬಾಹ್ಯ ಸಾಲಗಳಾಗಿರ್ಬೋದು. ಈ ರೀತಿಯಾಗಿ ಅದು ಸಾಲಗಳನ್ನು ಪಡಿತದೆ. ಅದು ಪ್ರಥಮವಾಗಿ ಬರತಕ್ಕಂಥದ್ದರ ಅರ್ಥ ಆಯಿತು. ಇನ್ನು ಸಾರ್ವಜನಿಕ ಸಾಲದ ಉದ್ದೇಶ ಏನು ಅಂದರೆ, ಸಾರ್ವಜನಿಕ ಸಾಲ ನಾವು ಪಡೆಯೋಕೆ ಏನು ಉದ್ದೇಶ ಅಥವಾ ಅವಶ್ಯಕತೆ ಯಾಕೆ ಬೀಳ್ತದೆ, ಇಲ್ಲಿ ಸಾರ್ವಜನಿಕ ಸಾಲದ ಅವಶ್ಯಕತೆ ಯಾಕೆ ಬೀಳ್ತದೆ ಅಂದರೆ, ಪ್ರಥಮವಾಗಿ ತೆಗೆದುಕೊಂಡ್ರೆ ಇಲ್ಲಿ ಆರ್ಥಿಕ ಚಟುವಟಿಕೆಗಳು ಅಥವಾ ಆರ್ಥಿಕ ಯೋಜನೆ ಅನುಷ್ಠಾನ. ಈಗ ಆರ್ಥಿಕ ಯೋಜನೆಗಳನ್ನು ಹೊಸದಾಗಿನ ಸರ್ಕಾರ ಏನಾದರೂ ಆರ್ಥಿಕ ಯೋಜನೆಗಳಂತಂದ್ರೆ, ಹೊಸದಾಗಿ ಯೋಜನೆಗಳನ್ನು ಕೈಗೊಂಡ್ರೆ ಅದಕ್ಕೆ ಸಾರ್ವಜನಿಕ ಸಾಲದ ಪ್ರಮಾಣ ಹೆಚ್ಚಬೇಕಾಗ್ತದೆ. ಯಾಕಂದ್ರೆ ಒಂದು ಯೋಜನೆ ಅನ್ನೋದು ಅಷ್ಟೇ ಕಡಿಮೆ ಪ್ರಮಾಣದ ಇರೋಂಗಿಲ್ಲ. ಯೋಜನೆ ಅನ್ನೋದು ಯಾವಾಗಲೂ ಹೆಚ್ಚಿನ ಪ್ರಮಾಣದಿರ್ತದೆ ಮತ್ತು ಅದಕ್ಕೆ ಸಾವಿರಾರು ಕೋಟಿ ಗಂಟಲೆ ಹಣಕಾಸು ಕೂಡ ಬೇಕಾಗ್ತದೆ. ಹಾಗಾಗಿ ಇದು ಆರ್ಥಿಕ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ, ಯೋಜನೆಗಳನ್ನು ಇಲ್ಲಿ ಕಾರ್ಯರೂಪಕ್ಕೆ ತರಬೇಕಾದ್ರೆ ಪ್ರಥಮವಾಗಿ ಏನು ಮಾಡ್ತೈತೆ, ಅದು ಸಾರ್ವಜನಿಕ ಸಾಲವನ್ನು ಪಡಿತದೆ. ಅದು ಕೂಡ ಅದರದ ಅವಶ್ಯಕತೆ. ಇನ್ನು ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ ಅಂತ ಎರಡನೇ ತೆಗೆದುಕೊಂಡ್ರೆ, ಆರ್ಥಿಕ ಚಟುವಟಿಕೆಗಳಂದ್ರೆ ಈಗ ನಮ್ಮ ಸರ್ಕಾರ ಕೂಡ ಆರ್ಥಿಕವಾಗಿ ಏನು ಮಾಡ್ತಾ ಇದೆ, ಚಟುವಟಿಕೆಗಳಂದ್ರೆ ರಕ್ಷಣಾ ಕಾರ್ಯವನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ದೇಶದ ರಕ್ಷಣೆಗೆ ಅದು ಸನ್ನದ್ಧನಾಗಬೇಕು. ದೇಶದ ಯುದ್ಧಗಳಿಗಾಗಲಿ ಅಥವಾ ದೇಶದ ರಕ್ಷಣೆಗಾಗಿ ಯುದ್ಧ ಸಾಮಗ್ರಿಗಳನ್ನು ಅಲ್ಲಿ ತಯಾರು ಮಾಡ್ತಕ್ಕಂಥದ್ದಾಗಲಿ, ಯುದ್ಧ ಸಾಮಗ್ರಿಗಳಿಗೆ ಖರ್ಚು ವೆಚ್ಚ ಮಾಡ್ತಕ್ಕಂಥದ್ದಾಗಲಿ, ಇವೆಲ್ಲ ಬರ್ತಕ್ಕಂಥವು ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆಗಳಲ್ಲಿ ಬರ್ತಕ್ಕಂಥದ್ದು. ಅಂದರೆ ಈಗ ಒಂದು ರಾಷ್ಟ್ರ ತನ್ನ ರಾಷ್ಟ್ರವನ್ನು ಕಾಪಾಡಿಕೊಳ್ಬೇಕಾದ್ರೆ, ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಏನು ಮಾಡ್ಬೇಕ್ರಿ, ಯುದ್ಧ ಸನ್ನದ್ಧತೆ ಆಗಬೇಕಂದ್ರೆ ಯುದ್ಧಗಳಿಗೆ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಅದು ಖರ್ಚು ವೆಚ್ಚಗಳು ಕೂಡ ಅತಿಯಾಗಿರ್ತಾವೆ. ಯಾಕಂದರೆ ಈಗ ನಮ್ಮದು ಯಾವುದೇ ಒಂದು ಅಣುಬಾಂಬ್ ಆಗಲಿ ಅಥವಾ ಶಸ್ತ್ರಾಸ್ತ್ರಗಳನ್ನಾಗಲಿ ಅಥವಾ ಬಂದೂಕುಗಳಾಗಲಿ ಅಥವಾ ಅಲ್ಲಿ ರಕ್ಷಣಾ ಪಡೆಗಳಾಗಲಿ, ಅದೇ ರೀತಿ ಅಲ್ಲಿ ಬರ್ತಕ್ಕಂಥ ಟ್ಯಾಂಕರ್ಸ್ಗಳಾಗಲಿ ಅಥವಾ ಜಾಕೆಟ್ ಆಗಲಿ, ಅಂದ್ರೆ ಅಲ್ಲಿ ಕೊಡ್ತಕ್ಕಂಥ ಒಂದು ಸೈನಿಕರ ತರಬೇತಿ ಆಗಲಿ, ಇವೆಲ್ಲದಕ್ಕೂ ಕೂಡ ಸಾರ್ವಜನಿಕ ಹಣಕಾಸು ಬಹಳ ಬೇಕಾಗ್ತದೆ. ಹಾಗಾಗಿ ನಾವು ಅನಿವಾರ್ಯವಾಗಿ ಸಾರ್ವಜನಿಕ ಸಾಲವನ್ನು ಅಲ್ಲಿ ಅವಶ್ಯಕತೆ ನಮಗೆ ಬೀಳ್ತದೆ ಅಂತ ಹೇಳ್ಬೋದು. ಇದು ಎರಡನೇದ್ದು ಬರ್ತಕ್ಕಂಥದ್ದು ಆರ್ಥಿಕ ಚಟುವಟಿಕೆಗಳಲ್ಲಿ ತೆಗೆದುಕೊಳ್ತಕ್ಕಂಥ ಸಾಲ. ಇನ್ನು ಅದೇ ರೀತಿ ಮೂರನೇ ತೆಗೆದುಕೊಂಡ್ರೆ ಮುಗ್ಗಟ್ಟು ಮತ್ತು ನಿರುದ್ಯೋಗ ಸಮಸ್ಯೆ ನಿವಾರಣೆ ಅಂತ ಕರೀತಾರೆ. ಇಲ್ಲಿ ಮುಗ್ಗಟ್ಟಿನ ಸಂದರ್ಭ ಮತ್ತು ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡೋಕೆ ಕೂಡ ನಮ್ಗೆ ಏನು ಬೇಕ್ರಿ, ಹಣಕಾಸು ಹೇರಳವಾಗಿ ಬೀಳ್ತದೆ. ಅಂದರೆ ಆರ್ಥಿಕ ಮುಗ್ಗಟ್ಟು ಏನಾದರೂ ಸಂಭವಿಸಿದ್ರೆ ಅಥವಾ ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆ ಕೂಡ ಹೆಚ್ಚದ, ಹೌದ್ರಿ, ಅವುಗಳನ್ನು ನಿವಾರಣೆ ಮಾಡಬೇಕಾದ್ರೆ ನಮಗೆ ಸರ್ಕಾರಕ್ಕೆ ಏನು ಬೇಕಾಗ್ತದೆ, ಹೇರಳವಾದ ಹಣಕಾಸು ಬೇಕಾಗ್ತದೆ. ಅಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಬೇಕಾದ್ರೆ ಹೂಡಿಕೆ ಮಾಡಬೇಕು, ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕಾಗ್ತದೆ, ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕಾಗ್ತದೆ. ಅಥವಾ ಏನಾದರೂ ಮುಗ್ಗಟ್ಟು ಸಂದರ್ಭ ಸಂಭವಿಸಿದಾಗ ಅಲ್ಲಿ ಬರ್ತಕ್ಕಂಥ ಮುಗ್ಗಟ್ಟು ನಿವಾರಣೆ ಮಾಡೋಕೆ ಕೂಡ ಸಾರ್ವಜನಿಕ ಹಣಕಾಸು ಬಹಳ ಬೇಕಾಗ್ತದೆ. ಆವಾಗ ನಾವು ಅನಿವಾರ್ಯವಾಗಿ ಸಾಲವನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ಭಾರತವನ್ನು ತೆಗೆದುಕೊಂಡ್ರೆ ಈಗ ಜನಸಂಖ್ಯೆ ಪ್ರಮಾಣ ಹೆಚ್ಚದ ಮತ್ತು ನಿರುದ್ಯೋಗ ಪ್ರಮಾಣ ಕೂಡ ನಮ್ಮಲ್ಲಿ ಅಧಿಕವಾಗಿದೆ. ಆ ನಿರುದ್ಯೋಗ ಪ್ರಮಾಣವನ್ನು ನಿವಾರಣೆ ಮಾಡಬೇಕಾದ್ರೆ ನಾವಿಲ್ಲಿ ಏನು ಮಾಡ್ತೀವಿ, ಅನಿವಾರ್ಯವಾಗಿ ಸಾರ್ವಜನಿಕ ಸಾಲವನ್ನು ಪಡಿಬೇಕಾಗ್ತದೆ. ಅದು ಮುಗ್ಗಟ್ಟಿನ ನಿವಾರಣೆಗೆ ಆಗಿರ್ಬೋದು ಅಥವಾ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಆಗಿರ್ಬೋದು. ಈ ಸಾಲದ ಅವಶ್ಯಕತೆ ನಮಗೆ ಹೆಚ್ಚು ಬೀಳ್ತದೆ. ಯಾಕಂದ್ರೆ ನಮ್ಮ ಆದಾಯಕ್ಕಿಂತ ವೆಚ್ಚದ ಪ್ರಮಾಣ ಹೆಚ್ಚದ. ಯಾಕಂದ್ರೆ ನಮ್ಮದು ಆದಾಯಕ್ಕೆ ಏನೋ ಒಂದು ಉದಾಹರಣೆಗೆ 1 ಲಕ್ಷ ಕೋಟಿ ಅಥವಾ 5 ಲಕ್ಷ ಕೋಟಿ ಬಂತು ಅಂತ ಇಟ್ಕೊಂಡ್ರೂ ಕೂಡ ನಮ್ಮಲ್ಲಿ ಏನಾಗ್ತದೆ, ಈಗ ಜನಸಂಖ್ಯೆ ಹೆಚ್ಚಿರುವುದರಿಂದ ಆ ಹಣಕಾಸು ಸಾಲ್ತಾ ಇಲ್ಲ. ಹಾಗಾಗಿ ನಾವು ಅನಿವಾರ್ಯವಾಗಿ ಏನು ಮಾಡ್ತೀವಿ, ಸಾರ್ವಜನಿಕ ಸಾಲವನ್ನು ಪಡಿತೀವಿ. ಅಥವಾ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಬೇಕಾದ್ರೆ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕಾಗ್ತದೆ. ಅಲ್ಲಿ
ಹೆಚ್ಚಿನ ಬಂಡವಾಳ ಹೂಡಿಕೆ ಮಾಡಬೇಕಾಗ್ತದೆ. ಆವಾಗ ಅನಿವಾರ್ಯವಾಗಿ ಸಾರ್ವಜನಿಕ ಸಾಲವನ್ನು ಸರ್ಕಾರ ಪಡಿಬೇಕಾಗ್ತದೆ. ಇದು ಮೂರನೇ ಅಂಶ. ಇನ್ನು ಹೆಚ್ಚುತ್ತಿರುವ ರಕ್ಷಣಾ ವೆಚ್ಚಗಳು, ಈಗಾಗಲೇ ಹೇಳಿದೆ ನಾನು, ರಕ್ಷಣಾ ವೆಚ್ಚಗಳಂದ್ರೆ ನಮ್ಮ ದೇಶವನ್ನು ಬೇರೆ ದೇಶಗಳಿಂದ ರಕ್ಷಿಸಬೇಕಾದ್ರೆ ರಕ್ಷಣಾ ವೆಚ್ಚವು ಕೂಡ ಅಧಿಕವಾಗ್ತದೆ. ಅಲ್ಲಿ ಸೈನಿಕರ ತರಬೇತಿ ಆಗಲಿ, ಸೈನಿಕರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳಾಗಲಿ, ಬಂದೂಕುಗಳಾಗಲಿ, ಅಥವಾ ಅಲ್ಲಿ ಕೊಡ್ತಕ್ಕಂಥ ಯುದ್ಧ ಸಾಮಗ್ರಿಗಳಾಗಲಿ, ಟ್ಯಾಂಕರ್ಸ್ ಆಗಲಿ, ಅಥವಾ ಅಲ್ಲಿ ಆಧುನಿಕ ತಂತ್ರಜ್ಞಾನದ ಒಂದು ಯಂತ್ರೋಪಕರಣಗಳಾಗಲಿ, ಅಂದ್ರೆ ರಕ್ಷಣಾ ಬಳಕೆಯಲ್ಲಿ ಮಾಡ್ತಕ್ಕಂಥ ಯಂತ್ರೋಪಕರಣಗಳಾಗಲಿ, ಅಲ್ಲಿ ಬರ್ತಕ್ಕಂಥ ಯುದ್ಧ ಸಾಮಗ್ರಿಗಳಾಗಲಿ, ಇವು ಎಲ್ಲದಕ್ಕೂ ಕೂಡ ಸರ್ಕಾರ ಹೇರಳವಾದ ಹಣಕಾಸನ್ನು ಖರ್ಚು ಮಾಡ್ತದೆ. ಹಾಗಾಗಿ ಅನಿವಾರ್ಯವಾಗಿ ಕೂಡ ಏನು ಮಾಡ್ತಿತ್ತದು, ಸಾರ್ವಜನಿಕ ಸಾಲವನ್ನು ಪಡಿಬೇಕಾದಂಥ ಅವಶ್ಯಕತೆ ಕೂಡ ಬೀಳ್ತದೆ. ಎಲ್ಲಿ ಒಂದು ದೇಶದ ರಕ್ಷಣೆಯನ್ನು ಮಾಡ್ಕೊಳ್ಬೇಕಾದ್ರೆ ಹೆಚ್ಚುತ್ತಿರುವ ರಕ್ಷಣಾ ವೆಚ್ಚ ಅಂದ್ರೆ ನಮ್ಗೆ ಈಗ ಆಧುನಿಕ ಯುಗದಲ್ಲಿ ನಾವು ಆಧುನಿಕ ಒಂದು ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಆಧುನಿಕ ಸಲಕರಣೆಗಳ ಬಳಕೆ ಮಾಡ್ಕೊಳ್ತೀವಿ. ಎಲ್ಲಿ ಯುದ್ಧ ಸಾಮಗ್ರಿಗಳಲ್ಲಿ ಈಗ ಅದರಲ್ಲಿ ಬರ್ತಕ್ಕಂಥದ್ದು ಏನು ಡ್ರೋನ್ ಆಗಿರ್ಬೋದು, ಅಲ್ಲಿ ಜಾಕೆಟ್ಸ್ ಆಗಿರ್ಬೋದು, ಬ್ಲಡ್ ಜಾಕೆಟ್ಸ್ಗಳಾಗಿರ್ಬೋದು, ಅಲ್ಲಿ ಕೊಡ್ತಕ್ಕಂಥ ಯುದ್ಧ ಸಾಮಗ್ರಿಗಳಾಗಿರ್ಬೋದು, ಇವೆಲ್ಲ ಕೂಡ ಆಧುನಿಕತೆ ಇದ್ದಾವೆ. ಈಗ ನಾವು ಆಧುನಿಕ ಜಗತ್ತಿಗೆ ಹೇಗೆ ಮಾರ್ಪಾಡಾಗ್ತಿದ್ವಿ ಅಥವಾ ಆಧುನಿಕ ಜಗತ್ತು ಹೇಗೆ ಬೆಳೀತಾ ಇದೆ, ಈಗ ಆಧುನಿಕ ಸಲಕರಣೆಗಳು ಕೂಡ ಏನಾಗ್ತಾವ್ರಿ, ಅಧಿಕ ಸಂಖ್ಯೆಯಲ್ಲಿ ಅವುಗಳಿಗೆ ನಾವು ಖರ್ಚು ವೆಚ್ಚ ಮಾಡಬೇಕಾಗ್ತದೆ. ಹಾಗಾಗಿ ಹೆಚ್ಚುತ್ತಿರುವ ರಕ್ಷಣಾ ವೆಚ್ಚ ಕೂಡ ಏನು ಮಾಡ್ತದೆ, ಸಾರ್ವಜನಿಕ ಸಾಲದ ಒಂದು ಅವಶ್ಯಕತೆ ಮತ್ತು ಉದ್ದೇಶವಾಗಿರ್ತದೆ ಅಂತ ಹೇಳ್ಬೋದು ಖರ್ಚು ವೆಚ್ಚ ಮಾಡೋದಕ್ಕೆ. ಇನ್ನು ಅದೇ ರೀತಿ ಮೂರನೇ ತೆಗೆದುಕೊಂಡ್ರೆ ಪ್ರಾಕೃತಿಕ ವಿಕೋಪಗಳು, ಅಂದರೆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ನಿಸರ್ಗದಲ್ಲಿ ಆಗ್ತಕ್ಕಂಥ ವಿಕೋಪಗಳು, ಈಗ ಬರಗಾಲ ಆಗಲಿ, ಕ್ಷಾಮ ಆಗಲಿ, ಅತಿವೃಷ್ಟಿ, ಅನಾವೃಷ್ಟಿ, ಅತಿಯಾದ ಮಳೆ ಆಗುವುದಾಗಲಿ, ಇವೆಲ್ಲ ಕಂಡು ಬಂದಾಗ ಆವಾಗ ನಾವು ಅವುಗಳನ್ನು ನಿಭಾಯಿಸಬೇಕಾದ್ರೆ ಅನಿವಾರ್ಯವಾಗಿ ಸಾರ್ವಜನಿಕ ಸಾಲವನ್ನು ಪಡಿಬೇಕಾಗ್ತದೆ. ಯಾಕಂದರೆ ಈಗ ನಮ್ಮ ಒಂದಿಷ್ಟು ಕಾಲಗಳಲ್ಲಿ ನನಗೆ ಸರಿಯಾಗಿ ಮಳೆ ಆಗಂಗಿಲ್ಲ, ಸರಿಯಾಗಿ ಬೆಳೆ ಬರಲ್ಲ, ಅಥವಾ ಭೂಕಂಪ ಆಗ್ತದೆ, ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಆಗ್ತದೆ, ಅತಿಯಾದ ಮಳೆ ಆಗ್ತಿರ್ತದೆ. ಈ ಎಲ್ಲ ಕಾರಣಗಳಿಂದ ನಾವನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕಾದ್ರೆ ಸರ್ಕಾರ ಕೂಡ ಏನು ಮಾಡ್ತದೆ, ಅನಿವಾರ್ಯವಾಗಿ ಪ್ರಕೃತಿ ವಿಕೋಪಗಳನ್ನು ಇಲ್ಲಿ ಕಡಿಮೆ ಮಾಡೋಕ್ಕಾಗಲಿ ಅಥವಾ ಪ್ರಕೃತಿ ವಿಕೋಪಗಳಾದಾಗ ಅಲ್ಲಿ ಹಣಕಾಸನ್ನು ಖರ್ಚು ಮಾಡೋದಕ್ಕಾಗಲಿ ಸಾರ್ವಜನಿಕ ಸಾಲ ಅನ್ನೋದು ಕೂಡ ಅವಶ್ಯಕವಾಗಿರ್ತದೆ ಅಂತ ಹೇಳ್ಬೋದು. ಹಾಗಾಗಿ ಪ್ರಾಕೃತಿಕ ವಿಕೋಪಗಳನ್ನು ಕೂಡ ಇಲ್ಲಿ ನಿವಾರಣೆ ಮಾಡೋಕ್ಕೆ ನಮ್ಗೆ ಏನು ಬೇಕು ರೀ, ಸಾರ್ವಜನಿಕ ಸಾಲ ಅತ್ಯವಶ್ಯಕವಾಗಿರ್ತದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಜನಪ್ರಿಯ ಯೋಜನೆಗಳ ಅನುಷ್ಠಾನ, ಅಂದ್ರೆ ಸರ್ಕಾರ ಏನು ಮಾಡ್ತದೆ, ಈಗ ಜನರ ಹಿತದೃಷ್ಟಿಯಿಂದ ಜನಪ್ರಿಯ ಯೋಜನೆಗಳನ್ನು ಕೂಡ ಜಾರಿಗೊಳಿಸ್ತದೆ. ಆ ಜನಪ್ರಿಯ ಯೋಜನೆಗಳು ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ಹಣಕಾಸಿನ ಪ್ರಮಾಣ ಕೂಡ ಅಧಿಕವಾಗಬೇಕಾಗ್ತದೆ. ಈಗ ಉದಾಹರಣೆ ನಮ್ದು ಬಿಸಿ ಊಟದ ಕಾರ್ಯಕ್ರಮ ಆಗಲಿ, ಅಥವಾ ಉಚಿತ ಶಿಕ್ಷಣ ಕೊಡ್ತಕ್ಕಂಥದ್ದಾಗಲಿ, ಉಚಿತ ಆರೋಗ್ಯ ಸೇವೆಗಳಾಗಲಿ, ಅಥವಾ ಈಗ ನಮ್ಮ ಸರ್ಕಾರ ಕೊಡ್ತಕ್ಕಂಥದ್ದು ಉಚಿತವಾಗಿ ಈಗ ಬಸ್ ಕೊಟ್ಟಿದ್ದ, ಬಸ್ ಚಾರ್ಜ್ ಫ್ರೀ ಕೊಟ್ಟಿದ್ದ, ವಿದ್ಯುತ್ತನ್ನು ಫ್ರೀ ಕೊಟ್ಟಿದ್ದ. ಅದೇ ರೀತಿ ಇಲ್ಲಿ ಏನು ಮಾಡ್ತಿದೆ, ಗೃಹಲಕ್ಷ್ಮಿ ಅಂತೇಳಿ 2,000 ರೂಪಾಯಿ ಹಣಕಾಸನ್ನು ಕೊಡ್ತಾಯಿದೆ. ಅಂದ್ರೆ ಜನರ ಒಂದು ಹಿತದೃಷ್ಟಿಯಿಂದ ಮತ್ತು ಜನರ ಒಂದು ಯೋಗಕ್ಷೇಮವನ್ನು ಕಾಪಾಡೋಕ್ಕೆ ಸರ್ಕಾರ ಒಂದಿಷ್ಟು ಯೋಜನೆಗಳನ್ನು ಕೊಡ್ತದೆ. ಅವು ಜನಪ್ರಿಯ ಯೋಜನೆಗಳ ಅನುಷ್ಠಾನಕ್ಕೆ ತರಬೇಕಾದ್ರೂ ಕೂಡ ನಮಗೇನು ಬೇಕು ರೀ, ಹೇರಳವಾದ ಹಣಕಾಸು ಬೇಕಾಗ್ತದೆ. ಆವಾಗ ಸರ್ಕಾರ ಅನಿವಾರ್ಯವಾಗಿ ಏನು ಮಾಡ್ತದೆ, ಈ ಜನಪ್ರಿಯ ಯೋಜನೆಗಳನ್ನು ಯಶಸ್ವಿಗೊಳಿಸಾಕ ಸಾರ್ವಜನಿಕ ಸಾಲವನ್ನು ಪಡಿಬೇಕಾಗ್ತದೆ ಮತ್ತು ಸಾರ್ವಜನಿಕ ಸಾಲದ ಮೊರೆ ಹೋಗುವುದು ಅವಶ್ಯಕವಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಇದು ಒಂದು ಬರ್ತಕ್ಕಂಥದ್ದು. ಇನ್ನು ಅದೇ ರೀತಿ ಲಾಸ್ಟ್ ಒಂದು ಯಾರನ್ನ ತೆಗೆದುಕೊಂಡದ್ದು ಸಂಪನ್ಮೂಲಗಳ ದಕ್ಷ ಹಂಚಿಕೆ. ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಕೂಡ ನಾವು ದಕ್ಷವಾಗಿ ಹಂಚಿಕೆ ಮಾಡಿಕೊಂಡು ಹಿಂದುಳಿದ ಪ್ರದೇಶ ಆಗಿರ್ಬೋದು ಅಥವಾ ಬಡವರ್ಗಗಳಲ್ಲಿರ್ತಕ್ಕಂಥ ಬಡ ಜನತೆ ಆಗಿರ್ಬೋದು, ಅವರ ಒಂದು ಕಲ್ಯಾಣ ಕಾರ್ಯಗಳಿಗಾಗಿ ಕೂಡ ಏನು ಮಾಡ್ತೈತಿ ರೀ, ಸರ್ಕಾರ ಅತಿಯಾದ ಖರ್ಚು ವೆಚ್ಚಗಳನ್ನು ಮಾಡ್ತದೆ. ಅಂದರೆ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗಾಗಿ ಅಥವಾ ಹಿಂದುಳಿದ ಪ್ರದೇಶಗಳಿಗೆ ಏನು ಮಾಡ್ತದೆ, ತನ್ನಲ್ಲಿ ಬಂದಂಥ ಏನು ತೆರಿಗೆ ಮೂಲಕ ಬಂದಂಥ ಆದಾಯವನ್ನು ಖರ್ಚು ಮಾಡೋದರ ಜೊತೆಗೆ ಕೂಡ ಹೆಚ್ಚಿನ ಹಣಕಾಸನ್ನು ಖರ್ಚು ಮಾಡ್ತಾ ಬರ್ತದೆ. ಯಾಕಂದ್ರೆ ಆ ಪ್ರದೇಶದ ಅಭಿವೃದ್ಧಿ, ಆ ಪ್ರದೇಶವನ್ನು ಅಭಿವೃದ್ಧಿಗೊಳಿಸುವುದು ಕೂಡ ಸರ್ಕಾರದ ಒಂದು ಮುಖ್ಯ ಏನು ಉದ್ದೇಶವಾಗಿರ್ತದೆ. ಹಾಗಿದ್ದಾಗ ಅಲ್ಲಿ ಅನಿವಾರ್ಯವಾಗಿ ನಾವೇನು ಮಾಡಬೇಕಾಗ್ತದೆ, ಸಾರ್ವಜನಿಕ ಸಾಲವನ್ನು ಪಡಿಲೇಬೇಕಾಗ್ತದೆ. ಇಲ್ಲಿ ಕೂಡ ನಾನು ಕೊಟ್ಟಿರ್ತಕ್ಕಂಥದ್ದೇನು ಒಂದು ಸಂಕ್ಷಿಪ್ತ ಮಾಹಿತಿ. ಇನ್ನು ಇದರಲ್ಲಿ ಒಂದಿಷ್ಟು ಅಂಶಗಳಿದ್ದಾವೆ. ನಾವು ಕೊಟ್ಟಿರೋದೇನು 7 ಅಂಶಗಳ ಪ್ರಮುಖ ಉದ್ದೇಶಗಳನ್ನು ಮಾತ್ರ ಹೇಳಿದ್ದೀನಿ. ಅಂದ್ರೆ ಸಾರ್ವಜನಿಕ ಸಾಲದ ಉದ್ದೇಶ ಎದಕ್ಕೂ ಅಲ್ಲಿ, ಅಥವಾ ಸಾರ್ವಜನಿಕ ಸಾಲ ಅಂದ್ರೇನು, ಸಾರ್ವಜನಿಕ ಸಾಲದ ಉದ್ದೇಶಗಳೇನೇನು ಬರ್ತಾವೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ನಾನಿಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.